ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಟೇಸ್ಟಿಯಾಗಿರುವಂಥ ಒಂದು ದಾಲ್ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಆದರೆ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈಗ ನಾನೊಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ, ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಫಸ್ಟು ಒಗ್ಗರಣೆಗೆ ಬೇಕಾಗಿರುವಂಥ ಐಟಮೆಲ್ಲ ಹಾಕೋಬೇಕು. ಸ್ವಲ್ಪ ಶುಂಠಿನ ಹೀಗೆ ಕ್ರಷ್ ಮಾಡಿ ಹಾಕ್ಕೋತಾ ಇದ್ದೀನಿ, ಮತ್ತು ಬೆಳ್ಳುಳ್ಳಿನ ಕೂಡ ಅಷ್ಟೇ ಹೀಗೆ ಜಜ್ಜಿ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ನಾವು ಯಾವಾಗಲೂ ದಾಲ್ ಮಾಡಿ ನಂತರ ಒಗ್ಗರಣೆ ಹಾಕೋತೀವಲ್ಲ, ಅಂದರೆ ನಾನಿವತ್ತು ಮಾಡ್ತಾ ಇರೋಂಥ ದಾಲಲ್ಲಿ ಫಸ್ಟಿಗೆ ಒಗ್ಗರಣೆನ ಹಾಕೋಬೇಕು. ಈಗ ಒಂದು ರೆಡ್ ಚಿಲ್ಲಿನ ಹೀಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಇದು ಫ್ರೈ ಆಗಲಿ, ನಂತರ ಏನು ಮಾಡಬೇಕು ಅಂತ ಹೇಳ್ತೇನೆ. ಇದೊಂದು ಈಸಿಯಾಗಿ ಆಗುವಂಥ ದಾಲ್, ಬೇಗನೆ ಆಗುತ್ತೆ, ಜಾಸ್ತಿ ಟೈಮಿನ ಆಗಲ್ಲ. ಈಗ ನೋಡಿ, ಸ್ವಲ್ಪ ಈ ಒಗ್ಗರಣೆ ಏನೋ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಳ್ಳೆ ಅರೋಮ ಬರುತ್ತೆ. ಸ್ವಲ್ಪ ಇಂಗು ಕೂಡ ಹಾಕ್ಕೋಬೇಕು, ಒಳ್ಳೆ ಪರಿಮಳ ಬರ್ತಾಯಿದೆ ನೋಡಿ. ಈಗ ಇದಕ್ಕೆ 2 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡಿ ಹಾಕೋಬೇಕು. ಕಟ್ ಮಾಡಿ ಈಗ ಇದನ್ನು ಜಸ್ಟ್ 1 ಮಿನಿಟ್ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೊತ್ತೇನಲ್ಲ, ಜಸ್ಟ್ 1 ಮಿನಿಟ್ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಇದೊಂದು ಫ್ರೈ ಮಾಡಿ ಮಾಡ್ತಾ ಇರೋದ್ರಿಂದ ದಾಲ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ದಾಲ್ ನಾವು ಚಪಾತಿಗಾಗಲಿ ರೋಟಿಗೆಲ್ಲ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ. ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು. ನಾನಿಲ್ಲಿ 5 ರಿಂದ 6 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ 1/4 ಕಪ್ಪಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಎಣ್ಣೆಯಲ್ಲಿ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಜಸ್ಟ್ 1 ಮಿನಿಟ್ ಸಾಕು, ಜಾಸ್ತಿ ಅಲ್ಲ. ಸ್ವಲ್ಪ ಫ್ರೈ ಮಾಡಿ ನಂತರ ಇದಕ್ಕೆ 2-3 ಟೊಮ್ಯಾಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ದೊಡ್ಡ ಸೈಜು ಟೊಮೆಟೊ ಅಂದರೆ 2 ಸಾಕು. ಇದು ಮೀಡಿಯಮ್ ಸೈಜಲ್ಲಿ ನಾನು 3 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಮ್ಯಾಶ್ ಆಗೋ ಹಾಗೇನು ಫ್ರೈ ಮಾಡಬೇಕಾಗಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಥರ. ಈಗ ಇದಕ್ಕೆ ನೀರನ್ನು ಹಾಕೋಬೇಕು. ನಿಜವಾಗ್ಲೂ ಒಳ್ಳೆ ಪರಿಮಳ ಬರ್ತಾ ಇದೆ, ಅಷ್ಟೇ ಟೇಸ್ಟಿ ಕೂಡ ಆಗುತ್ತೆ ಈ ದಾಲ್. ಈಗ ನೋಡಿ, ದಾಲೆಲ್ಲ ಕಂಪ್ಲೀಟ್ ಕವರ್ ಆಗೋ ಹಾಗೆ ನೀರನ್ನು ಹಾಕಿದ್ದೀನಿ. ನೋಡಿ, ದಾಲೆಲ್ಲ ಮುಳುಗೋಗ್ಬಿಟ್ಟಿದೆ. ಅಷ್ಟು ನೀರು ಹಾಕೋಬೇಕು, ಓವರ್ಫ್ಲೋ ಮಾಡ್ಕೋಬಾರ್ದು. ಇಷ್ಟು ನೀರನ್ನು ಹಾಕಿ ಈಗ ಗ್ಯಾಸ್ ಫ್ಲೇಮ್ ಹೈಯಲ್ಲೇ ಇಟ್ಟು ಕರೆಕ್ಟ್ 4 ವಿಷಲ್ ಬರೆಸ್ಬೇಕು. ನೋಡಿ, 4 ವಿಷಲ್ ಬಂದಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಗ್ಯಾಸ್ ಎಲ್ಲ ಸ್ಟೀಮೆಲ್ಲ ಹೋದ್ಮೇಲೆ ಇದು ಕುಕ್ಕರ್ ಲಿಡ್ ಓಪನ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಕಲರು ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಸೊಪ್ಪನ್ನ ಕಟ್ ಮಾಡಿ ಹಾಕೋಬೇಕು, ಮತ್ತು ಉಪ್ಪನ್ನು ಈಗ ಹಾಕೋತಾ ಇದ್ದೀನಿ. ಒಬ್ಬರು ಬೇಳೆನ ಬೇಯಿಸ್ಬೇಕಾದ್ರೆ ಉಪ್ಪನ್ನ ಹಾಕೋತಾರೆ, ನಾನು ಈಗ ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಲಾಸ್ಟಲ್ಲಿ ಲೆಮನ್ ಜ್ಯೂಸ್ ಹಾಕಬೇಕು. 2 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು, ಅರ್ಧ ಲಿಂಬೆ ಹಾಕಿದ್ರೆ ಸಾಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ. ನೋಡಿದ್ರಲ್ಲ ಎಷ್ಟು ಇಮಿಡಿಯೇಟಾಗಿ ಒಂದು ದಾಲ್ ರೆಸಿಪಿ ಮಾಡ್ಬೋದು ಅಂತ. ಇದನ್ನು ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ, ರೈಸ್ ಜೊತೆ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಮತ್ತು ನನಗೆ ಕಾಮೆಂಟ್ ಮಾಡಿ ತಿಳಿಸಿ.